ಗುರುಜಿ, ಇನ್ನು ಮುಂದಿನ ರಾಶಿ ಧನುರ್ ರಾಶಿ. ಈ ರಾಶಿಯವರಿಗೆ ಯುಗಾದಿಯ ಹೊಸ ಸಂವತ್ಸರ ಏನೆಲ್ಲ ಫಲಾನುಫಲಗಳನ್ನ ತಂದುಕೊಡುತ್ತೆ? ಧನುರ್ ರಾಶಿನವರಿಗೆ 3ನೇ ಮನೆಯಲ್ಲಿರತಕ್ಕಂಥ ರಾಹು ಶುಭವನ್ನು ಕೊಡ್ತಾನೆ. 7 ಮತ್ತು 8ರಲ್ಲಿದ್ದರೂ ಸಹ ಗುರು ಒಂದು ಹಂತಕ್ಕೆ ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾನೆ. ಯಾಕಂದರೆ ಅಲ್ಲಿ ಉಚ್ಚ ಸ್ಥಾನದಲ್ಲಿರೋದು. 9ರಲ್ಲಿರತಕ್ಕಂಥ ಕೇತುನು ಕೂಡ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ಕೊಡ್ತಾನೆ. ಆದರೆ ಈ ಅರ್ಧಾಷ್ಟಮ ಶನಿ 4ನೇ ಮೇಲಿರತಕ್ಕಂಥ ಶನೈಶ್ಚರ ಮಾತ್ರ ಮೇಲಿಂದ ಮೇಲೆ ನಿಮಗೆ ಚಾಲೆಂಜಸನ್ನು ತಂದೊಡ್ತಾನೇ ಇರ್ತಾನೆ. ಈ ನಿಟ್ಟಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮಗೆ. ಸೊ ಒಂದು ಹಂತದಲ್ಲಿ ಹೇಳಬೇಕು ಅಂದರೆ ನಿಮ್ಮ ಪೇಷನ್ಸು, ನಿಮ್ಮ ಒಂದು ರೆಸಿಲಿಯನ್ಸು ಇದೆಲ್ಲವನ್ನ ಮತ್ತೆ ಮತ್ತೆ ಟೆಸ್ಟ್ ಮಾಡ್ತಾನೇ ಇರ್ತಾನೆ ಈ ಶನೈಶ್ಚರ. ಇಲ್ಲಿ ಶರಣಾಗತಿ ಆಗೋದು ಒಂದೇ ನಿಮಗೆ ದಾರಿಯಾಗಿರುತ್ತೆ. ನೀನು ಎಷ್ಟೇ ಕಷ್ಟ ಕೊಡು, ನಾನು ಇನ್ನೂ ಗೆದ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಹಂಕಾರದಿಂದ ಮುಂದೆ ನುಗ್ಗಿದ್ರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗೋದಿಲ್ಲ. ಸೊ ನೀವಿಲ್ಲಿ ಶರಣಾಗತರಾಗಬೇಕಾಗುತ್ತೆ. ಯಾರಿಗೆ ಅಂತಂದರೆ ಆಂಜನೇಯನಿಗೆ ಅಥವಾ ಶನೈಶ್ಚರನಿಗೆ ನೀವು ಶರಣಾಗತರಾಗ್ತಕ್ಕಂಥದ್ದು. ಮನೆಯಲ್ಲಿ ನಿಮ್ಮ ನಕ್ಷತ್ರಕ್ಕೆ ಕ್ಷೇಮ ತಾರೆ ಅಥವಾ ಸಾಧನ ತಾರೆ ಇರತಕ್ಕಂಥ ಶನಿವಾರದ ದಿವಸ ಪ್ರಾರಂಭ ಮಾಡಿ 1 ವಾರಗಳ ಕಾಲ ಸುಂದರಕಾಂಡ ಪಾರಾಯಣವನ್ನು ಮಾಡಿಸಿ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ. ಕನಕ ಪುಷ್ಯರಾಗವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಇಂದ್ರನೀಲವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ. ಇದರಿಂದನೂ ಸಹ ಲಾಭಾಂಶಗಳು ನಿಮಗೆ ಜಾಸ್ತಿ ಆಗುತ್ತೆ.